ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಅನೇಕ ಅದ್ಭುತ ಸಸ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿವೆ. ವಾಸ್ತವವಾಗಿ ಭೂಮಿಯ ಮೇಲೆ ನಿಷ್ಪ್ರಯೋಜಕ ಸಸ್ಯ ಎಂದು ಯಾವುದೂ ಇಲ್ಲ. ಯಾವುದಕ್ಕೆ ಯಾವುದು ಉಪಯೋಗವಾಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಯದೆ ನಾವು ಅದನ್ನು ಕಳೆಗಿಡವೆಂದು ನೋಡುತ್ತೇವೆ. ಆದರೆ ಆ ಗಿಡವನ್ನು ಹೇಗೆ ಬಳಸಬೇಕೆಂದು ತಿಳಿದರೆ ಒಂದು ಸಾಮಾನ್ಯ ಗಿಡವು ನಮ್ಮ ಆರೋಗ್ಯಕ್ಕೆ ರಕ್ಷೆಯಾಗಿ ನಿಲ್ಲುವ ಶಕ್ತಿಶಾಲಿ ಔಷಧಿಯಾಗಿ ಬದಲಾಗುತ್ತದೆ. ಇಂದು ನಾವು ರಸ್ತೆಗಳ ಪಕ್ಕದಲ್ಲಿ, ಹೊಲಗಳ ಬೇಲಿಗಳ ಉದ್ದಕ್ಕೂ, ಪಾಳು ಬಿದ್ದ ಪ್ರದೇಶಗಳಲ್ಲಿ ಒಂದು 100 ಸಂಖ್ಯೆಯಲ್ಲಿ ಹೇರಳವಾಗಿ ಕಂಡುಬರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬೇಲಿಯ ಹೂಗಳ ಗಿಡ. ಇದನ್ನು ವೈಜ್ಞಾನಿಕವಾಗಿ ಲಂಟಾನಾ ಕ್ಯಾಮರಾ ಎಂದು ಕರೆಯುತ್ತಾರೆ. ಲಂಟಾನಾದ ಮುಖ್ಯ ಲಕ್ಷಣಗಳು. ಲಂಟಾನ ಎಂಬುದು ಒಂದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ. ಇದು ಶೀತ ವಾತಾವರಣದಲ್ಲಿ ವಾರ್ಷಿಕ ಸಸ್ಯವಾಗಿ ವರ್ತಿಸಬಹುದು. ಅದರ ಹೂಗಳನ್ನು ಗೊಂಚಲುಗಳಲ್ಲಿ ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಂಥ ರೋಮಾಂಚಕ ಬಣ್ಣಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಂದು ಹೂ ಕೊಳವೆಯಾಕಾರವಾಗಿದ್ದು ಪರಾಗಸ್ಪರ್ಶಗಳಿಗೆ ಆಕರ್ಷಕ ಆಯ್ಕೆಯಾಗಿದೆ. ಇದರ ಎಲೆಗಳು ವಿಶಿಷ್ಟ ಪರಿಮಳ ಮತ್ತು ಅದರ ಕಣ್ಣುಗಳು ಹಸಿರಾಗಿರುವ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆಯುರ್ವೇದ ಶಾಸ್ತ್ರವು ಈ ಗಿಡ ಪ್ರತಿಯೊಂದು ಭಾಗವು, ಅದರ ಎಲೆಗಳು, ಹೂಗಳು, ಕಾಂಡ, ಬೇರುಗಳು ಎಲ್ಲವೂ ಯಾವುದೋ ಒಂದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಎಂದು ಹೇಳುತ್ತವೆ. ಇದು ಕೇವಲ ಒಂದು ಕಳೆಗಿಡವಲ್ಲ, ಇದು ಅನೇಕ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಬಹುಮುಖಿ ಗಿಡ. ಈ ಅದ್ಭುತ ಸಸ್ಯವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಅದರ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಸುಂದರವಾದ ವರ್ಣರಂಜಿತ ಹೂವಿನ ಗೊಂಚಲುಗಳಿಂದಾಗಿ ಇದಕ್ಕೆ ನವರತ್ನಗಳ ಹೂಗಳೆಂಬ ಹೆಸರು ಬಂದಿದೆ. ಈ ಎಲ್ಲ ಹೆಸರುಗಳು ಈ ಸಸ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ಮತ್ತು ಜನರೊಂದಿಗೆ ಅದರ ಪರಿಚಯವನ್ನು ಸೂಚಿಸುತ್ತವೆ. ಇದು ವಾಸ್ತವವಾಗಿ ಇದು ಒಂದು ಪೊದೆ ಜಾತಿಯ ಸಸ್ಯ. ಇದು ನೆಲದಿಂದ ಅನೇಕ ಶಾಖೆಗಳಾಗಿ ಹರಡಿ ದಟ್ಟವಾಗಿ ಬೆಳೆಯುತ್ತದೆ. ಈ ಸಸ್ಯಗಳು ಹೊಲಗಳ ಸುತ್ತ ಬೇಲಿಯಂತೆ ಇದ್ದರೆ ಆ ಬೇಲಿಗಳಿಗೆ ಕೀಟಗಳ ಕಾಟ ಇರುವುದಿಲ್ಲ ಎಂದು ರೈತರು ಬಲವಾಗಿ ನಂಬುತ್ತಾರೆ. ಮತ್ತೆ ಈ ಸಸ್ಯದಿಂದ ಏನು ಮಾಡಿದರೆ ಲೆಕ್ಕವಿಲ್ಲದಷ್ಟು ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಚಿನ್ನಕ್ಕಿಂತಲೂ ಅಮೂಲ್ಯವಾದ ಈ ಸಸ್ಯವು ಎಲ್ಲಿ ಕಂಡರೂ ಅದನ್ನು ಬಿಡಬೇಡಿ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಬೇಲಿಯ ಹೂಗಳ ಗಿಡಗಳು ರಸ್ತೆಗಳ ಎರಡೂ ಬದಿಗಳಲ್ಲಿರುವ ಖಾಲಿ ಜಾಗಗಳಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. ಇವುಗಳ ಹೂಗಳು ನೋಡಿದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುತ್ತವೆ. ಒಂದೇ ಹೂವಿನ ಗುರುತುಗಳಲ್ಲಿ ಅನೇಕ ಬಣ್ಣಗಳ ಹೂಗಳಿರುವುದು ಈ ಗಿಡದ ವಿಶೇಷತೆ. ಈ ಬಣ್ಣ ಬಣ್ಣದ ಹೂಗಳು ಮಕ್ಕಳನ್ನು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಈ ಹೂಗಳಿಂದ ವಿವಿಧ ಆಟಗಳನ್ನು ಆಡುತ್ತಾರೆ. ಈ ಹೂಗಳು ನೋಡಲು ಬಹಳ ಸುಂದರವಾಗಿ ಕಾಣುತ್ತವೆ. ಗದ್ದೆಗಳಿಗೆ ರಕ್ಷಣೆಯಾಗಿ ಬೇಲಿಗಳಾಗಿ ಇವುಗಳನ್ನು ಬಳಸುತ್ತಾರೆ. ಈ ಹೂಗಳಲ್ಲಿರುವ ಜೇನನ್ನ ಪಕ್ಷಿಗಳು, ಜೇನುನೊಣಗಳು, ಚಿಟ್ಟೆಗಳು ಸೇವಿಸುತ್ತವೆ. ಚಿಟ್ಟೆಗಳು ಈ ಗಿಡದ ಮೇಲೆ ಕುಳಿತಾಗ ಆ ದೃಶ್ಯ ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಸಸ್ಯಕ್ಕೆ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಗಿಡದ ಸಣ್ಣ ಕೊಂಬೆಗಳನ್ನು ತಂದು ಮನೆಯ ಪ್ರವೇಶ ದ್ವಾರದಲ್ಲಿ ಕಟ್ಟೋದ್ರಿಂದ ಅಥವಾ ಮನೆಯ ಮುಂದೆ ಅಂದರೆ ಗೇಟ್ ಬಳಿ ಇಡುವುದರಿಂದ ನರದೋಷ, ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ. ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಈ ಕೊಂಬೆಗಳನ್ನು ರಕ್ಷಣಾ ಕವಚವೆಂದು ಪರಿಗಣಿಸಲಾಗುತ್ತದೆ. ಶತ್ರುಗಳಿಂದ ರಕ್ಷಣೆ ಪಡೆಯಲು ಈ ಸಸ್ಯದ ಬೇರನ್ನು ಸಂಗ್ರಹಿಸಿ ಆ ಬೇರನ್ನು ಸ್ವಚ್ಛವಾಗಿ ತೊಳೆದು ಧೂಪ ತೋರಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಇಟ್ಟು ಅದನ್ನು ಕುತ್ತಿಗೆಗೆ ಧರಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆದರೆ ಇದು ಬಹಳ ಗೌಪ್ಯವಾದ ವಿಧಾನವಾಗಿದ್ದರಿಂದ ಯಾರಿಗೂ ಹೇಳದೆ ಈ ತಾಯ್ತಗಳನ್ನು ಧರಿಸಬೇಕು. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ತಗುಲಿದ್ರೆ ಈ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಆ ಕಾಯಿಗಳಿಂದ ದೃಷ್ಟಿ ತೆಗೆದು ನಂತರ ಅವುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ದೃಷ್ಟಿದೋಷ ಸುಲಭವಾಗಿ ನಿವಾರಣೆಯಾಗುತ್ತದೆ.
ಇನ್ನು ಧನಲಾಭವಾಗಬೇಕೆಂದು ಬಯಸುವವರು ಈ ಗಿಡದ ಹಣ್ಣಾದ ಕಾಯಿಗಳಿರುತ್ತವೆ ಅಲ್ಲವೇ, ಆ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ತರಿತರಿಯಾಗಿ ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರಿಗೆ ಚಿಟಿಕೆ ಅರಿಶಿನ ಬೆರೆಸಿ ನಂತರ ಅವುಗಳನ್ನು ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದರೆ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವೆಲ್ಲವೂ ತಕ್ಷಣವೇ ಹೊರಟು ಹೋಗುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯಲ್ಲಿ ಹಣ ಹೆಚ್ಚುತ್ತದೆ. ನಿಮ್ಮ ಮನೆಯ ಕಡೆಗೆ ಹಣ ಆಕರ್ಷಿತವಾಗುತ್ತದೆ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬಂದು ಸೇರುತ್ತದೆ. ಇವೆಲ್ಲವೂ ಶಾಸ್ತ್ರಗಳಲ್ಲಿ ಹೇಳಲಾದ ಪರಿಹಾರಗಳು. ಹೀಗೆ ಪರಿಹಾರಗಳ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಈ ಬೇಲಿಯ ಹೂಗಳ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಬುಡಕಟ್ಟು ಜನರು ಈ ಗಿಡಗಳನ್ನು ಔಷಧಿಯಾಗಿ ಹೆಚ್ಚಾಗಿ ಬಳಸುತ್ತಾರೆ. ಈ ಎಲೆಗಳು ನಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಓಡಿಸುವ ಗುಣವನ್ನು ಸಹ ಹೊಂದಿವೆ. ಈ ಒಣಗಿದ ಎಲೆಗಳನ್ನು ನಾವು ಧೂಪದಂತೆ ಸುಟ್ಟರೆ ಆ ಹೊಗೆಗೆ ಸೊಳ್ಳೆಗಳು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ. ಇದಕ್ಕಾಗಿ ನೀವು ಒಣಗಿದ ಎಲೆಗಳನ್ನು ಸಂಗ್ರಹಿಸಬೇಕು ಅಥವಾ ಹಸಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಬೇಕು. ಎಲೆಗಳು ಸಂಪೂರ್ಣವಾಗಿ ಒಣಗಿದ ನಂತರ ಒಂದು ಹಿಡಿ ಎಲೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಸುಡಬೇಕು. ಅದರಿಂದ ಹೊಗೆ ಬರುತ್ತದೆ. ಈ ಹೊಗೆ ಬರುತ್ತಿರುವ ಮಡಕೆಯನ್ನು ಮನೆಯ ಮಧ್ಯದಲ್ಲಿಟ್ಟು ಬಾಗಿಲುಗಳು, ಕಿಟಕಿಗಳನ್ನು ಎಲ್ಲವನ್ನ ಮುಚ್ಚಬೇಕು. 5 ನಿಮಿಷಗಳ ನಂತರ ಮುಖ್ಯ ದ್ವಾರವನ್ನು ತೆರೆದು ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸಾಯದೆ ಉಳಿದ ಸೊಳ್ಳೆಗಳು ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗುತ್ತವೆ. ಇನ್ನು ಮುಖ್ಯ ದ್ವಾರವನ್ನು ಮುಚ್ಚಿ ಆರಾಮವಾಗಿ ನಿದ್ರಿಸಬಹುದು. ಇಂದಿಗೂ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಲೆಗಳನ್ನು ಹೀಗೆ ಸೊಳ್ಳೆಗಳನ್ನು ಓಡಿಸಲು ಬಳಸುತ್ತಾರೆ. ಈ ಗಿಡದ ಎಲೆಗಳನ್ನು ಹಾವು ಕಡಿತಕ್ಕೆ ಪರಿಹಾರವಾಗಿ ಬುಡಕಟ್ಟು ಜನರು ಔಷಧಿಯಾಗಿ ಬಳಸುತ್ತಾರೆ. ಹಾವು ಕಚ್ಚಿದ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ. ಈ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಆವಿಯನ್ನು ಸೇವಿಸುವುದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ಕೆಮ್ಮು ಇತ್ಯಾದಿಗಳು ಗುಣವಾಗುತ್ತವೆ. ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ಈ ಎಲೆಗಳಿಗೆ ಹರಳೆಣ್ಣೆ ಹೆಚ್ಚಿ ಸ್ವಲ್ಪ ಬಿಸಿ ಮಾಡಿ ಕೀಲುಗಳ ಮೇಲೆ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ. ಕೀಟಗಳು ಕಚ್ಚಿದ ಜಾಗದಲ್ಲಿಯೂ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಲೆಗಳ ರಸವನ್ನು ಸಣ್ಣ ಗಾಯಗಳು ಮತ್ತು ಹಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ಇವುಗಳ ಒಣಗಿದ ಹೂಗಳನ್ನು ಕ್ಷಯರೋಗ ನಿರ್ಮೂಲನೆಗೆ ಔಷಧಿಯಾಗಿ ಬಳಸುತ್ತಾರೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಇವುಗಳ ಎಲೆಗಳನ್ನು ಕೆಲವು ಪ್ರದೇಶಗಳಲ್ಲಿ ಚರ್ಮ ರೋಗಗಳಾದ ತುರಿಕೆ, ಹುಳುಕಡ್ಡಿ ಅಥವಾ ಸಣ್ಣ ಸಿಡುಬು ಮುಂತಾದವುಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಪ್ರಾಣಿಗಳು ಈ ಸಸ್ಯಗಳನ್ನು ಹೆಚ್ಚು ತಿನ್ನಬಾರದು. ಈ ಮರದ ಎಲೆಗಳನ್ನು ಪ್ರಾಣಿಗಳು ಅಂದರೆ ನಾವು ಸಾಕುವ ಎಮ್ಮೆಗಳು, ಮೇಕೆಗಳು, ಕುರಿಗಳು ಮುಂತಾದವು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಅವು ಸ್ವಲ್ಪ ತಿನ್ನುವುದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತವೆ. ಹೀಗೆ ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಈ ಸಸ್ಯವು ವಿಷವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಸ್ಯಗಳು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗದಂತೆ ನೋಡಿಕೊಳ್ಳಿ. ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳಿದೇ ಇಲ್ಲಿಯವರೆಗೆ ಅನೇಕ ಜನರು ಇದನ್ನು ನಿಷ್ಪ್ರಯೋಜಕ ಮರವೆಂದು ಭಾವಿಸುತ್ತಿದ್ದಾರೆ. ಇದರ ಅನೇಕ ಉಪಯೋಗಗಳು ತಿಳಿಯದೆ ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಗಿಡವನ್ನು ಕಿತ್ತು ಬಿಸಾಡದೆ ಇದನ್ನು ರಕ್ಷಿಸಿಕೊಂಡ್ರೆ ಅದು ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ನೀವು ಸಹ ಅನೇಕ ಉಪಯೋಗಗಳನ್ನು ಹೊಂದಿರುವ ಈ ಗಿಡಗಳೊಂದಿಗೆ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಅದೃಷ್ಟ, ಸಂತೋಷ, ಸಂಪತ್ತು ವೃದ್ಧಿಯಾಗುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ. ಇಂತಹದ್ದೇ ಒಂದು ಗಿಡ ಶಂಖಪುಷ್ಪ. ಶಂಖಪುಷ್ಪ ದೇವರಿಗೆ ಪ್ರಿಯವಾದ ಹೂವು. ಶಂಖಪುಷ್ಪವು ಮನೆಯಲ್ಲಿ ಸಂತೋಷ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಈ ಸಸ್ಯವು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆದರೆ ಸಂತೋಷ ಮತ್ತು ಸಮೃದ್ಧಿಯಾಗುತ್ತದೆ. ಹಾಗಾಗಿ ಶಂಖಪುಷ್ಪ ಬಳ್ಳಿಯನ್ನು ಮನೆಯಲ್ಲಿ ಬೆಳೆಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ, ಯಾವ ದಿಕ್ಕಿನಲ್ಲಿ ಇದನ್ನು ಬೆಳೆದರೆ ಹೆಚ್ಚು ಪರಿಣಾಮಕಾರಿ ಎಂಬುದರ ಮಾಹಿತಿ ಇಲ್ಲಿದೆ. ಶಿವನಿಗೆ, ಮಹಾಲಕ್ಷ್ಮಿಗೆ, ಮಹಾವಿಷ್ಣು ದೇವರಿಗೆ, ಶನಿ ದೇವರಿಗೆ ಅತ್ಯಂತ ಪ್ರಿಯವಾಗುವ ಶಂಖಪುಷ್ಪದ ಸಸ್ಯವು
ಮನೆ ಮುಂದೆ ಬೆಳೆದರೆ ಏನಾಗುತ್ತದೆ? ಈ ಹೂವಿನಿಂದ ಯಾವ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ? ಶಂಖಪುಷ್ಪದ ಆರೋಗ್ಯದ ಲಾಭಗಳ ಜೊತೆ ನಿತ್ಯ ಜೀವನದ ಕಷ್ಟಗಳಿಗೆ ಹೇಗೆಲ್ಲ ಸಹಕರಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಖಪುಷ್ಪ ಬಳ್ಳಿಯನ್ನು ಬೆಳೆಸುವುದರಿಂದ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿದ್ರೆ ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ, ಶಾಂತಿ ಸುಖ ತುಂಬಿರುತ್ತದೆ. ಆದರೆ ನಕಾರಾತ್ಮಕ ಶಕ್ತಿಯ ಪ್ರವೇಶವಾದರೆ ಮನೆ ನರಕವಾಗಿ ಪರಿವರ್ತನೆಯಾಗುತ್ತದೆ. ಸದಾ ಜಗಳ, ಗಲಾಟೆ, ಅಶಾಂತಿ, ಆರ್ಥಿಕ ಸಮಸ್ಯೆ ಕಾಡುತ್ತದೆ. ಹಾಗಾಗಿ ನಕಾರಾತ್ಮಕ ಶಕ್ತಿ ತೊಡೆದು ಹಾಕಲು ಮನೆಯಲ್ಲಿ ಶಂಖಪುಷ್ಪ ಬಳ್ಳಿಯನ್ನು ಬೆಳೆಸಬೇಕು. ದೇವರ ಪೂಜೆಗೆ ಶ್ರೇಷ್ಠವಾದ ಪುಷ್ಪಗಳಲ್ಲಿ ಶಂಖಪುಷ್ಪವು ಒಂದು. ಈ ಪುಷ್ಪಕ್ಕೆ ಶಂಖಪುಷ್ಪವನ್ನು ಸಂಸ್ಕೃತದಲ್ಲಿ ಅಪರಾಜಿತೆ ಅಥವಾ ಗಿಣಿಕರ್ಣಿಕಾ ಎಂದು ಕರೆಯುತ್ತಾರೆ ಮತ್ತು ಇಂಗ್ಲಿಷ್ನಲ್ಲಿ ಬಟರ್ಫ್ಲೈ ಫ್ರೀ, ಬ್ಲೂ ಬೆಲ್ವೈನ್, ಬ್ಲೂ ಪೀ ಅಥವಾ ಏಷ್ಯನ್ ಪಾರಿವಾಳ ರೆಕ್ಕೆಗಳು ಎಂದು ಕರೆಯಲಾಗುತ್ತದೆ. ಶಂಖಪುಷ್ಪವು ಯಾರ ಮನೆಯಲ್ಲಿ ಬೆಳೆಯುತ್ತದೋ ಆ ಮನೆಗೆ ಮಹಾವಿಷ್ಣು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ರಕ್ಷಣೆ ಸದಾ ಇರುತ್ತದೆ. ಈ ಗಿಡವು ಮನೆಯಲ್ಲಿ ಬೆಳೆದಂತೆ ಮನೆಯ ಆರ್ಥಿಕ ಏಳಿಗೆಯೂ ಕೂಡ ಆಗುತ್ತಾ ಹೋಗುತ್ತದೆ. ಈ ಗಿಡವನ್ನು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ತಿಳಿಯೋದಾದರೆ ಶಂಖಪುಷ್ಪವನ್ನು ಮನೆಯ ಅಂಗಳದಲ್ಲಿ ಯಾವಾಗಲೂ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಸಾಧ್ಯವಾಗದಿದ್ದರೆ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಶಂಖಪುಷ್ಪದ ಸಸ್ಯವನ್ನು ಬೆಳೆಸಬಾರದು. ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಶಂಖಪುಷ್ಪವನ್ನು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿದರೆ ಮಹಾವಿಷ್ಣು ದೇವರು ಪ್ರಸನ್ನಗೊಂಡು ಹರಸುತ್ತಾನೆ. ಇದೇ ಪುಷ್ಪವನ್ನು ಮಹಾವಿಷ್ಣು ದೇವರಿಗೆ ಅರ್ಪಿಸಿದರೆ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಗೊಂಡು ಹರಸುತ್ತಾಳೆ. ಯಾರ ಮನೆಯಲ್ಲಿ ಈ ಶಂಖಪುಷ್ಪದ ಗಿಡವಿರುತ್ತದೋ ಆ ಮನೆಗೆ ಧನಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಕೂಡ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದ್ರೆ ಮರೆಯದೆ 5 ಸೋಮವಾರದ ದಿನ ಶಿವನಿಗೆ ಶಂಖಪುಷ್ಪಗಳಿಂದ ಪೂಜಿಸಿ ನಂತರ ಆ ಪುಷ್ಪಗಳನ್ನು ಹರಿಯುವ ನೀರಿನಲ್ಲಿ ನಿಮ್ಮ ಕಷ್ಟಗಳನ್ನು ಇಳಿಕೊಂಡು ಬಿಟ್ಟು ಬಂದರೆ ಖಚಿತವಾಗಿ ಹಣಕಾಸಿನ ಎಂಥದ್ದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ. ಈ ಗಿಡದ ಬಗ್ಗೆ ಎಷ್ಟೋ ಜನರಿಗೆ ತಿಳಿದಿಲ್ಲ. ಅನಾದಿ ಕಾಲದಿಂದಲೂ ಆಯುರ್ವೇದ ಶಾಸ್ತ್ರದಲ್ಲಿ ಈ ಗಿಡದ ಪುಷ್ಪಗಳನ್ನು ಅನೇಕ ಆರೋಗ್ಯ ಲಾಭಗಳಿಗಾಗಿ ಬಳಸಲಾಗುತ್ತದೆ. ಈ ಪುಷ್ಪಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಸೇವಿಸೋದ್ರಿಂದ ದೇಹ ಶುದ್ಧಿಯಾಗುತ್ತದೆ. ಬುದ್ಧಿಶಕ್ತಿ, ನೆನಪಿನ ಶಕ್ತಿಗಾಗಿ ಈ ಪುಷ್ಪಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಮಕ್ಕಳಿಗೂ ಈ ಪುಷ್ಪದ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಾ ಬಂದರೆ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ. ತೂಕ ಇಳಿಸಿಕೊಳ್ಳಲು, ಕೆಟ್ಟ ಕೊಬ್ಬನ್ನು ಕರಗಿಸಲು, ಹೃದಯದ ಆರೋಗ್ಯ, BP ನಿಯಂತ್ರಣಕ್ಕೆ, ಶುಗರ್ ಕಾಯಿಲೆಗೆ ಶಂಖಪುಷ್ಪದ ಟೀಯನ್ನು ಸೇವಿಸುತ್ತಾ ಬಂದರೆ ತುಂಬ ಉತ್ತಮ. ಅಷ್ಟೇ ಅಲ್ಲದೆ ತಲೆನೋವು, ಹೊಟ್ಟೆ ನೋವು, ಕಿಬ್ಬೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಕೂಡ ಈ ಶಂಖಪುಷ್ಪವು ರಾಮಬಾಣವಾಗಿದೆ. ನಮಗೆ ತುಂಬ ಕಷ್ಟಗಳಿವೆ ಗುರುಗಳೇ, 1 ರೂಪಾಯಿ ದುಡ್ಡು ಕೂಡ ಕೈನಲ್ಲಿರೋದಿಲ್ಲ, ಯಾವಾಗಲೂ ವ್ಯಾಪಾರ ಸರಿಯಾಗಿ ಆಗುವುದಿಲ್ಲ, ಒಂದಾದರ ಮೇಲೊಂದು ಕಷ್ಟ ಇದೆ ಎನ್ನುವವರು ಮಂಗಳವಾರ ಅಥವಾ ಶನಿವಾರದ ದಿನ ಶ್ರೀರಾಮ ಎಂಬ ನಾಮ ಜಪವನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ಪಾದಕ್ಕೆ ಒಂದೊಂದೇ ಶಂಖಪುಷ್ಪಗಳನ್ನು ಅರ್ಪಿಸಬೇಕು. ಪೂಜೆಯ ಬಳಿಕ ಆ ಪುಷ್ಪಗಳನ್ನು ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಹಣಕಾಸಿನ ಎಲ್ಲ ಕಷ್ಟಗಳು ಕಳೆಯುತ್ತಾ ಬರುತ್ತದೆ. ಬರಬೇಕಾದ ಹಣ ಕೈ ಸೇರುತ್ತದೆ. ವ್ಯಾಪಾರದ ಸಮಸ್ಯೆ ಇದ್ದವರು ನಷ್ಟ ಕಳೆಯಲು ಗಲ್ಲ ಪೆಟ್ಟಿಗೆಯಲ್ಲಿ ಪೂಜಿಸಿದ ಶಂಖಪುಷ್ಪಗಳನ್ನು ಇಟ್ಟು ನಮಸ್ಕರಿಸಿದರೆ ವ್ಯಾಪಾರದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಶಂಖಪುಷ್ಪ ಗಿಡದ ಬೇರನ್ನು ವ್ಯಾಪಾರದ ಸ್ಥಳದಲ್ಲಿ ಬಾಗಿಲಿಗೆ ಕಟ್ಟಿದರೆ ದೃಷ್ಟಿ ದೋಷಗಳು ಕಳೆದು ವ್ಯಾಪಾರದ ಸ್ಥಳಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತದೆ. ವ್ಯಾಪಾರದಲ್ಲಿ ಕ್ರಮಕ್ರಮವಾಗಿ ಅಭಿವೃದ್ಧಿಯಾಗಲು ಸಹಾಯ ಮಾಡುತ್ತದೆ. ಇನ್ನು ಶಂಖಪುಷ್ಪವು ಶನಿದೇವರಿಗೂ ಅತ್ಯಂತ ಪ್ರಿಯವಾದ ಪುಷ್ಪವಾಗಿದ್ದು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಭಗವಂತ ನಿನಗಾಗಿ, ನಿನ್ನ ಕರುಣೆಗಾಗಿ ಒಂದು ಶಂಖಪುಷ್ಪವನ್ನು ತಂದಿದ್ದೇನೆಂದು
ಭಕ್ತಿಯಿಂದ ಶನಿದೇವರ ಪಾದದಡಿ ಇಟ್ಟು ಪ್ರದಕ್ಷಿಣೆಯನ್ನು ನವಗ್ರಹಕ್ಕೆ ಮಾಡಿದರೆ ಸಕಲ ಶನಿ ದೋಷಗಳು ದೂರವಾಗುತ್ತದೆ. ಶನೇಶ್ವರನ ಕೃಪಾ ದೃಷ್ಟಿಯಿಂದ ಉತ್ತಮೋತ್ತಮ ಅಭಿವೃದ್ಧಿಯನ್ನು ನೀವು ಜೀವನದಲ್ಲಿ ಕಾಣಬಹುದು. ಶ್ರೀಮನ್ನಾರಾಯಣ ಅಂದರೆ ಮಹಾವಿಷ್ಣು ದೇವರಿಗೆ ಶಂಖಪುಷ್ಪದಿಂದ ಪೂಜಿಸಿದರೆ, ಸಾಲಿಗ್ರಾಮಕ್ಕೆ ಶಂಖಪುಷ್ಪಗಳಿಂದ ಪೂಜಿಸುತ್ತಾ ಬಂದರೆ ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಿ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ. ರಾಜಕೀಯ ರಂಗದಲ್ಲಿರುವವರು ಗಣೇಶನ ಮುಂದೆ ಒಂದು ಶಂಖಪುಷ್ಪವನ್ನು ಇಟ್ಟು ಹೋದರೆ ರಾಜಕೀಯ ರಂಗದಲ್ಲಿ ನಿತ್ಯ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಇನ್ನು ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗಬೇಕು, ಪ್ರತಿನಿತ್ಯ ಮಾಡುವ ಕೆಲಸದಲ್ಲಿ ನೆಮ್ಮದಿ ಹಾಗೂ ಏಳಿಗೆ ಆಗ್ತಾ ಹೋಗಬೇಕು ಅನ್ನೋದಾದರೆ ಗಣೇಶನಿಗೆ ಶಂಖಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಾ ಬರಬೇಕು. ಇನ್ನು ನೀಲಿ ಬಣ್ಣದಲ್ಲಿರುವ ಶಂಖಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು. ಮಾನಸಿಕ ಪ್ರಶಾಂತತೆ ಹಾಗೂ ನೆಮ್ಮದಿಗೋಸ್ಕರ ಬಿಳಿ ಬಣ್ಣದ ಶಂಖಪುಷ್ಪಗಳನ್ನು ದೇವರ ಪೂಜೆಗೆ ಬಳಸಬಹುದು. ಈ ಶಂಖಪುಷ್ಪವು ಯೋನಿಯ ರೂಪದಲ್ಲಿದ್ದು ಅತ್ಯಂತ ಶಕ್ತಿಯುತವಾದ ಪುಷ್ಪವಾಗಿದ್ದು ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ದೂರ ಮಾಡಿ ಸರ್ವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರುವಂತೆ ಮಾಡುತ್ತದೆ. ಅನೇಕ ಯೂನಿವರ್ಸಿಟಿಗಳ ಪ್ರಯೋಗಗಳ ನಂತರ ಕರುಳಿನ ಕ್ಯಾನ್ಸರ್ ಆದಾಗ ಈ ಶಂಖಪುಷ್ಪಗಳನ್ನು ಬಳಸಿದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ. ಹಾರ್ಟ್ ಅಟ್ಯಾಕ್, ರಕ್ತ ಹೆಪ್ಪುಗಟ್ಟುವ ಸಮಸ್ಯೆಗಳಿಗೆ ಶಂಖಪುಷ್ಪವು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಒಣಚರ್ಮ ಇದ್ದವರು ಶಂಖಪುಷ್ಪದ ಪೇಸ್ಟನ್ನು ತಯಾರಿಸಿ ಹಚ್ಚುತ್ತಾ ಬಂದರೆ ಒಣಚರ್ಮದ ಸಮಸ್ಯೆಗಳು ದೂರವಾಗುತ್ತದೆ. ಕೂದಲು ಉದುರುವ ಸಮಸ್ಯೆ ಇದ್ದವರು ದಟ್ಟ ಕೂದಲು ಬೆಳೆಯಲು ಶಂಖಪುಷ್ಪದ ಟೀ ಅಥವಾ ಕಷಾಯವನ್ನು ಸೇವಿಸುತ್ತಾ ಬರಬೇಕು. ಹೆಂಗಸರ ಮುಟ್ಟಿನ ಸಮಸ್ಯೆಗೂ ಶಂಖಪುಷ್ಪದ ಚಹಾ ವಿಶೇಷವಾಗಿ ಕೆಲಸ ಮಾಡುತ್ತೆ. ಔಷಧೀಯ ವಜ್ರವಾಗಿಯೂ ಸರ್ವತೋಮುಖ ಏಳಿಗೆಗಾಗಿ ಶಂಖಪುಷ್ಪವು ಈ ರೀತಿಯಾಗಿ ಪ್ರಕೃತಿಯ ವರವಾಗಿ ನಮಗೆ ಸಿಕ್ಕಿದೆ. ಶಂಖಪುಷ್ಪ ಹೂವಿನ ಪ್ರಯೋಜನಗಳು. ಶಂಖಪುಷ್ಪ ಹೂವು, ಎಲೆ ಮತ್ತು ಬೇರುಗಳಿಂದ ಮಾಡಿದ ಪುಡಿಯನ್ನು ಸೇವಿಸಿದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬಹುದು. ಇದು ಕಾಲೋಚಿತ ಕಾಯಿಲೆಯಿಂದ ರಕ್ಷಿಸುತ್ತದೆ. ಶಂಖಪುಷ್ಪದಲ್ಲಿ ಕಂಡುಬರುವ ಆರ್ಗನೆಲೋಲಿನ್ ಎಂಬ ವಸ್ತುವು ಮೆದುಳಿನ ಕಾರ್ಯದ ಮೇಲೆ ಕೆಲಸ ಮಾಡುತ್ತದೆ ಮತ್ತು ಮರೆವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆ ಮತ್ತು ಖಿನ್ನತೆಯಂಥ ಸಮಸ್ಯೆಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಗ್ಯಾಸ್ಟ್ರಿಕ್ ತೆಗೆದುಹಾಕಲು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಚರ್ಮವನ್ನು ರಕ್ಷಿಸುತ್ತದೆ. ಉಸಿರಾಟದ ಕಾಯಿಲೆ ಮತ್ತು ಹೃದಯ ರೋಗಗಳನ್ನು ಗುಣಪಡಿಸುತ್ತದೆ. ಮೂಗೇಟುಗಳು ಮತ್ತು ಮೂಳೆ ಊದಿಕೊಂಡಾಗ ಶಂಖಪುಷ್ಪದ ಎಲೆಯ ರಸವನ್ನು ಹಾಕಿ ಇದರಿಂದ ಊತ ಕಡಿಮೆಯಾಗುತ್ತದೆ. ಆಯುರ್ವೇದದಲ್ಲಿ ಹಲವು ಶತಮಾನಗಳಿಂದ ಇದನ್ನು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ. ಮೂತ್ರ ವಿಸರ್ಜನೆ ಸಮಸ್ಯೆಗೆ ರಾಮಬಾಣವಾಗಿದೆ. ಇಂದಿನಿಂದಲೇ ಪ್ರತಿಯೊಬ್ಬರ ಶಂಖಪುಷ್ಪದ ಸಸಿಯನ್ನು ಮನೆಯಲ್ಲಿ ಬೆಳೆಸಲು ಆರಂಭಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.